ಯಶಸ್ವಿಯ ಸುತ್ತಿಗೆ ಅರ್ಹತೆ ಪಡೆದುಕೊಳ್ಳೋದಕ್ಕೆ ಅವಕಾಶ. ಸೋತರೆ ಈ ಪಂದ್ಯಾವಳಿಯಿಂದ ನಿರ್ಗಮಿಸಬೇಕಾಗುತ್ತೆ. ಸ್ಕೋರ್ ಬೋರ್ಡ್ ಆನ್ ಮಾಡಕ್ಕೆ ಬಿಡೋದು. ಶುಭ ಹಾರೈಸಿದಂತೆ ಎಲ್ಲ ಗೌರವ ಅತಿಥಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಅಂಕಣ 2ರಲ್ಲಿ ಈಗಾಗಲೇ ಪಂದ್ಯ ಆರಂಭವಾಗಿದೆ. ಸಕ್ಕರೆ ನಾಡು ಮಂಡ್ಯದ ಪ್ರೊ ಕಬಡ್ಡಿ ತಾರೆ ವಿಶ್ವಾಸ್ ಗೌಡ, ಭಾರಿ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ಹೆಸರಾಂತ ಪ್ರೊ ಕಬಡ್ಡಿ ಆಟಗಾರ ಸುಶೀಲ್ ಖಾನ್ರೇಕರ್ ಲೆಫ್ಟ್ ಕಾರ್ನರ್ ಮೇಲೆ ಟಚ್ ಮೂಲಕ ಒಂದು ಅಂಕವನ್ನು ಪಡೆದುಕೊಳ್ತಾ ಉತ್ತರ ಕನ್ನಡ 2 ಮಂಡ್ಯ 1. ದಾಳಿಯಲ್ಲಿ ಕಿರಣ್ ಸಬ್ ಜೂನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತ ಮಂಡ್ಯದ ಶ್ರೇಷ್ಠ ದಾಳಿಗಾರ. ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಯಶಸ್ವಿಯಾಗಲು ಈ ನನ್ನ ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕರು ಕಾರಣ. ಅವರು ನಮಗೆ ಯಾವುದೇ ರೀತಿಯ ಒಂದು 4 ದಿನಗಳ ಕಾಲ ಹೀಗೆ ಒಂದು ಪಂದ್ಯಾವಳಿಗಳಲ್ಲಿ ವಿದ್ಯುತ್ ಒಂದು ಅಹಿತಕರ ಘಟನೆ ನಡೆಯದಂತೆ ನಮಗೆ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನನ್ನ ತಂಡದ ಪರವಾಗಿ ಆನೇಕಲ್ಲಿನ ಎಲ್ಲ ಜನತೆಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ದೇವೆ. ಇದೊಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ, ಆನೇಕಲ್ನ ಸಮಸ್ತ ಜನತೆಗೆ ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣರವರು ಅತ್ಯಂತ ಪ್ರೀತಿಯ ಅಭಿನಂದನೆ ಸಲ್ಲಿಸುತ್ತಾರೆ. ಈ ಬಾರಿ ರತನ ಸೂಪರ್ ಡೂಪರ್ ರೈಡ್, ವಾಟ್ ಅ ಬ್ಯೂಟಿಫುಲ್ ಎಸ್ಕೇಪ್. ಬರ್ಲಿ ಒಂದು ಜೋರ ಚಪ್ಪಾಳೆ. ಪ್ರೊ ಕಬಡ್ಡಿಯ ಆಟಗಾರ ರತನ್ ಒಂದು ಸೂಪರ್ ರೈಡ್ ನೊಂದಿಗೆ ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ 3 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾರೆ. ಅಂಕಣ 1ರಲ್ಲೂ ಸಹ ಪಂದ್ಯ ಆರಂಭಗೊಂಡಿದೆ. ಎಸ್ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು ರಾಮ್ ಅವರಿಂದ. ಕಿರಣ ಉತ್ತಮವಾದಂತಹ ಒಂದು ಎಸ್ಕೇಪ್. ಆಫಿಷಿಯಲ್ ಟೈಮ್ ಔಟ್. ತೀರ್ಪುಗಾರರು ಆಫಿಷಿಯಲ್ ಟೈಮ್ ಔಟ್ ಅನ್ನು ತೆಗೆದುಕೊಂಡು ಅಲ್ಲಿ ಸೂಚನೆಯನ್ನ ನೀಡ್ತಾರೆ. ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ. ದಾಳಿಯಲ್ಲಿ ಯಶರಾಜ್. ಈ ಬಾರಿ ದಾವಣಗೆರೆಯ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಚಂದ್ರ ನಾಯ್ಕ್ ಪ್ರೊ ಕಬಡ್ಡಿ ಆಟಗಾರ ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. 1 ಈಚ್. 2 ಅಂಕಣದಲ್ಲಿ ಪಂದ್ಯ ಆರಂಭ ಆಗಿರೋದ್ರಿಂದ ಪ್ರೇಕ್ಷಕರಿಗೆ ಯಾವ ಕಡೆ ಗ್ರೌಂಡ್ ನ ಮ್ಯಾಚ್ ನೋಡ್ಬೇಕು ಅನ್ನುವಂಥದ್ದು ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಮಂಡ್ಯದ ಇಬ್ಬರು ಆಟಗಾರರು ಅಭಿಷೇಕ್ ಹಾಗೂ ಸಚಿನ್. ಜರ್ಸಿ ನಂಬರ್ 4 ಆಟಗಾರ ಅಭಿಷೇಕ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದಂತ ಒಬ್ಬ ಪ್ರೊ ಕಬಡ್ಡಿಯ ಹೆಸರಾಂತ ಆಟಗಾರ. ಈ ಬಾರಿ ದಾಳಿಯಲ್ಲಿ ಮಂಡ್ಯದ ವಿಶ್ವಾಸ್ ಗೌಡ ರೈಟ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು. ಈ ಬಾರಿ ನೋಡಿ, ಪ್ರವೇಶ ದ್ವಾರದಲ್ಲಿ ನಿಂತಿರುವಂತಹ ಪ್ರೇಕ್ಷಕರು ಒಂದ್ ಸ್ವಲ್ಪ ಗ್ಯಾಲರಿ ಕಡೆ ಹೋಗ್ಬೇಕು. ನೀವು ನೋಡಿ, ಆ ಕಡೆ ಗ್ಯಾಲರಿ
ಸುಶೀಲ್ ಕಾಮ್ರೇಕರ್ ವೇಗದ ದಾಳಿಯೊಂದಿಗೆ ಕುಂದಿಸ್ಬೇಕಲ್ಲ, ಅಂಕದಲ್ಲಿ ಪಡ್ಕೊಳ್ತಾ ಇದ್ರ. ಯಾರು ನಿಲ್ಲಿಸಬಾರ್ದು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ದಾಳಿಯಲ್ಲಿ ಮಂಡ್ಯದ ಪ್ರೋ ಕಬಡ್ಡಿಯ ಹೆಸರಾಂತ ಆಟಗಾರ ವಿಶ್ವಾಸ್ ಒಬ್ಬ ಡಿಫೆಂಡರ್ ಅಲ್ಲಿ ಲಾಬಿಯನ್ನು ಪ್ರವೇಶ ಮಾಡಿ ಸೆಲ್ಫ್ ಔಟ್ ಆಗಿರೋ ಮೂಲಕ ಅಂಕಣದ ಹೊರ ನಡೆದಿದ್ದಾರೆ. ಉತ್ತರ ಕನ್ನಡ 11 ಮಂಡ್ಯ 5 ದಾಳಿಯಲ್ಲಿ ರತನ ಮಹೇಶ್ ಹಾಗೂ ಸಾಗರ್ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದಂತ ಮಹೇಶ್ ಸಪೋರ್ಟ್ ಮಾಡೋದಕ್ಕೆ ಸಾಗರ್ ಕೂಡ ಬಂದ್ರು. ಕ್ವಿಕ್ ಆದಂತ ಒಂದು ದಾಳಿಯೊಂದಿಗೆ 2 ಅಂಕವನ್ನು ಪಡೆಯಲು ಯಶಸ್ವಿಯಾಗಿದ್ದಾನೆ ರತನ್. 13-5 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ದಾವಣಗೆರೆ ಬಲಿಷ್ಠ ಟ್ಯಾಕಲ್ ವಿಘ್ನೇಶ್ ಶೆಟ್ಟಿ ಅವರನ್ನ ಬಂಧಿಸಲು ಯಶಸ್ವಿಯಾಗಿದ್ದಾರೆ. ದಾವಣಗೆರೆಯ ರೈಟ್ ಕವರ್ ಭಾಗದಿಂದ ದಾವಣಗೆರೆ 3 ದಕ್ಷಿಣ ಕನ್ನಡ 2 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ ಜಿಲ್ಲಾ ತಂಡ. ದಾಳಿಯಲ್ಲಿ ದಾವಣಗೆರೆ ಜಿಲ್ಲಾ ತಂಡದ ಅಂಜು ನಾಯ್ಕ್ ಎಂಟಿ ರಾಟನಿಗೆ ವಾಪಸ್ ಆಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಜರ್ಸಿ ನಂಬರ್ 13 ಆಟಗಾರ ದಾವಣಗೆರೆ ತಂಡಕ್ಕೆ ಡೂ ಆರ್ ಡೈ. ದಾವಣಗೆರೆ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 3-2 1 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಈ ಬಾರಿ ಬ್ಯಾಕ್ನ ಪ್ರಯತ್ನ, ಉತ್ತಮವಾದಂತಹ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಸ್ಕೋರ್ 3-3. ಆನೇಕಲ್ನ ಪ್ರೇಕ್ಷಕರೇ, ನೀವು ಸೈಲೆಂಟ್ ಆಗಿ ಕುತ್ಕೊಂಡ್ರೆ ಆಗಲ್ಲ. ಯಾಕೆ ಸೈಲೆಂಟ್ ಆಗಿದ್ರ? 2 ಗ್ರೌಂಡ್ ಅಲ್ಲಿ ಮ್ಯಾಚ್ ನಡೀತಾ ಇದೆ. ಯಾವ ಕಡೆ ನೋಡೋದು ಅಂತಾನೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ ಅಲ್ವಾ? ಹೆಂಗ್ ಮಾಡೋಣ ಹಂಗಿದ್ರೆ? ನೆಕ್ಸ್ಟ್ ಒಂದೊಂದು ಗ್ರೌಂಡ್ ಅಲ್ಲಿ ಆಡ್ಸೋದ ಹೆಂಗೆ? ಮಂಡ್ಯದ ವಿಶ್ವಾಸ್ ಗೌಡ ಫಸ್ಟ್ ಏಡ್ ನಡಿ. ಫಸ್ಟ್ ಏಡ್ ಆದಷ್ಟು ಬೇಗ ಪ್ರೇಮ್ ತೆಗೆದುಕೊಂಡು ಬನ್ನಿ. ಕಬಡ್ಡಿ ಕ್ರೀಡೆ ಕಾಂಟ್ಯಾಕ್ಟ್ ಗೇಮ್ ಆಗಿರೋದ್ರಿಂದ ಆಟಗಾರರಿಗೆ ಕೆಲವೊಮ್ಮೆ ಇಂಜುರಿ ಆಗುವಂಥದ್ದನ್ನು ಕಾಣ್ಬೋದು. ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು ಸಹ ಪ್ರಥಮ ಚಿಕಿತ್ಸೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. 4-3 ಅಂಕಣ 1ರಲ್ಲಿ ದಾವಣಗೆರೆ 1 ಅಂಕದ ಮುನ್ನಡೆಯಲ್ಲಿ ಮತ್ತೊಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಲೆಫ್ಟ್ ಕವರ್ ಭಾಗದಿಂದ ಅಷ್ಟೇ ಉತ್ತಮವಾದಂತಹ ಒಂದು ಸಪೋರ್ಟ್ ಸಿಕ್ಕಿದೆ. ರೈಟ್ ಕಾರ್ನರ್ ಹಾಗೂ ಲೆಫ್ಟ್ ಕವರ್ ವಿಭಾಗದ ಒಂದು ಕಾಂಬಿನೇಷನ್ ಟ್ಯಾಕಲ್ ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. 5-3 2 ಅಂಕದ ಮುನ್ನಡೆಯಲ್ಲಿ ದಾವಣಗೆರೆ. ಅಂಕಣ 2ರಲ್ಲಿ ಮಂಡ್ಯ ವಿರುದ್ಧ ಉತ್ತರ ಕನ್ನಡ ಸುಶೀಲ್ ಕಾಮ್ರೇಕರ್ ಒಬ್ಬ ಪ್ರೋ ಕಬಡ್ಡಿ ಹೆಸರಾಂತ ಆಟಗಾರ ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ವಿಶ್ವಾಸ್ ಗೌಡ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಆಟಗಾರ.
ಮೂರು ಆಟಗಾರ ನಡುವೆ ಜಿತಿನ್ ನಾಗರ್ ಆಟಗಾರರು ನಿಮ್ಮಲ್ಲಿ ವಾದ ವಿವಾದ ಬೇಡ, ತೀರ್ಪುಗಾರಿದ್ದಾರೆ. ಪ್ರೇಕ್ಷಕರು ಯಾರು ಗೊಂದಲಕ್ಕೊಳಗಾಗಬೇಡ, ಆಟಗಾರರು ಶಿಸ್ತನ್ನ ಕಾಪಾಡಿ. ತೀರ್ಪುಗಾರಿದ್ದಾರೆ, ನಿಮ್ಮಲ್ಲಿ ವಾದ ವಿವಾದಕ್ಕೆಲ್ಲ ಅವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ನೀವು ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುವಂತಹ ಆಟಗಾರರಾಗಿರ್ತೀರಾ. ಯಾಕಂದ್ರೆ ಮುಂದಿನ ನ್ಯಾಷನಲ್ಸ್ ಗೇಮ್ಸ್ಗೆ ಎಸ್ ಸುಶೀಲ್ ಕಾಂಬ್ರೇಕರ್ ವಾಟ್ ಅ ಕ್ಯಾಚ್, ಜಾಲೆ ಜಾಲೆ. ಹೇಗಿದೆ ಮ್ಯಾಚ್? ಸೂಪರ್ ಅಲ್ವಾ? ನೀವು ಸೈಲೆಂಟ್ ಆಗಿದ್ರೆ ಆಗಲ್ಲ, ಚಪ್ಪಾಳೆ ಹೊಡಿತಾ ಇರಬೇಕು. ಎಲ್ರು ಒಮ್ಮೆ ಜೋರಾಗಿ ಚಪ್ಪಾಳೆ ಹೊಡಿ ನೋಡೋಣ. ರಾಗಿಯ ಕಣಜ ಆನೇಕಲ್ನಲ್ಲಿ ಕಬಡ್ಡಿಯ ಒಂದು ಹಬ್ಬ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಈ ಭಾಗದ ಕಬಡ್ಡಿ ಪ್ರೇಕ್ಷಕರು ದಯವಿಟ್ಟು ಅಂಕಣ ಒಂದಕ್ಕೆ, ನಮ್ಮ ಶ್ರೀ ಸಾಯಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅವರು ಅಂಕಣ ಒಂದಕ್ಕೆ ಒಬ್ರು ಆ ಕಡೆ ಕೂತ್ಕೊಳ್ಳಿ, ಒಬ್ರು ಈ ಕಡೆ ಕೂತ್ಕೊಳ್ಳಿ, ದಯವಿಟ್ಟು ಸಹಕರಿಸಿ. ಯಾಕಂದ್ರೆ ಹೈ ವೋಲ್ಟೇಜ್ ಪಂದ್ಯ. ಹದಿನಾರು 15 ಒಂದು ಅಂಕದ ಮುನ್ನಡೆಯಲ್ಲಿ ಸಕ್ಕರೆ ನಾಡು ಮಂಡ್ಯ ಇದ್ರೆ ಬೋನಸ್ ಅಂಕದೊಂದಿಗೆ ರಥನಲ್ಲಿ ತಂಡಕ್ಕೆ ವಾಪಸ್ ಆಗಿದ್ದಾನೆ. 17-15 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಅಂಕಣ ಒಂದರಲ್ಲೂ ಸಹ ಅಷ್ಟೇ ಹೈ ವೋಲ್ಟೇಜ್ ಪಂದ್ಯ. ಎಸ್ ಕಿರಣ ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ಮಲ್ಟಿಪಲ್ ರೈಡ್ ನೊಂದಿಗೆ ಸ್ಕೋರ್ 17-17. ಅಂಕಣ ಒಂದರಲ್ಲೂ ಸಹ 6-6ರಲ್ಲಿ ಪಂದ್ಯ. ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಸುಶೀಲ್ ಕಾಂಬ್ರೇಕರ್. ವಿಶ್ವಾಸ್ ಒಬ್ಬ ದಾಳಿಗಾರನಾಗಿ ಇಲ್ಲಿ ಆಂಕಲ್ ಹೋಲ್ಡ್ಗೆ ಮುಂದಾಗಿರುವಂತದ್ದು ಒಂದು ತಪ್ಪು ನಿರ್ಧಾರ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ, ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಸಾಧ್ಯ. ಕ್ಷಣ ಕ್ಷಣಕ್ಕೂ ಸಹ ತನ್ನದೇ ಆದಂತಹ ಒಂದು ರೋಚಕತೆಯನ್ನು ಹೊಂದಿರುವಂತಹ ಕ್ರೀಡೆ. ಕಿರಣ ರೋಲಿಂಗ್ ಕಿಕ್ ಮುಖೇನ ರೈಟ್ ಇನ್ನ ಜಾಗದಲ್ಲಿ ನಿಂತ ಅಟ್ಕನನ್ನ ಔಟ್ ಮಾಡ್ತಾ ಒಂದಂಕವನ್ನು ಪಡ್ಕೊಂಡಿದ್ದಾನೆ. 18 ಈಚ್. 18-18. ದಾಳಿಯಲ್ಲಿ ಸುಶೀಲ್ ಕಾಂಬ್ರೇಕರ್. ರಿವರ್ಸ್ ಆಂಕಲ್ ಹೊಂಡ ಪ್ರಯತ್ನ ಇತ್ತು. (19-18) in favor of ಉತ್ತರ ಕನ್ನಡ. ಹೇಗಿದೆ ಮ್ಯಾಚ್? ಯಾಕೋ ಅವಾಗ ಸೈಲೆಂಟ್ ಆಗ್ಬಿಡ್ತೀರಾ ನೋಡಿ, ಆಟಗಾರ ಇನ್ನು ಸೈಲೆಂಟ್ ಆಗಿಲ್ಲ, ಆ ತರ ಆಟವನ್ನು ಆಡ್ತಾ ಇದ್ರೆ ನಡೀತಾ ಇದೆ. ಇಲ್ಲಿ ಅಂಕಣ ಒಂದರಲ್ಲಿ ಒಳ್ಳೆ ಟ್ಯಾಕಲ್. ಮತ್ತೊಂದು ಪಾಯಿಂಟ್ ಪಡ್ಕೊಳ್ತಾರೆ ಇಲ್ಲಿ ದಕ್ಷಿಣ ಕನ್ನಡ. ಸ್ಕೋರ್ ಆಗಿದೆ 7-6. ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 9. ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ನಮ್ಮ ಶ್ರೀಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರು. ಆನೇಕಲ್ನ ಕಬಡ್ಡಿ ಇತಿಹಾಸದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಕರ್ನಾಟಕದ 31 ಜಿಲ್ಲಾ ತಂಡಗಳು ಬಂದು ಭಾಗವಹಿಸಿರೋ ಜೊತೆಯಲ್ಲಿ ಪ್ರೋ ಕಬಡ್ಡಿಯನ್ನು ಪ್ರತಿನಿಧಿಸಿದ ಆಟಗಾರರು ಸಹ ಆಗಮಿಸಿದ್ದಾರೆ. empty right Makan
ಅಂತ ವಾಪಸ್ ಬರ್ತಾರೆ. 2 ಪಾಯಿಂಟ್ಸ್ನ ಲೀಡಲ್ಲಿ ದಕ್ಷಿಣ ಕನ್ನಡ. ದಯವಿಟ್ಟು ಇಲ್ಲಿ ಮಹಿಳಾ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಂತ್ಕೊಂಡಿದ್ದೀರಾ. ನಿಮ್ಗೋಸ್ಕರ ವೇದಿಕೆ ಬಲಭಾಗದಲ್ಲಿ ಗ್ಯಾಲರಿ ವ್ಯವಸ್ಥೆ ಇದೆ, ದಯವಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ಒಂದು ಪಾಯಿಂಟ್ ಪಡ್ಕೊಳ್ತಾರೆ. ಮ್ಯಾಚ್ ನಡೀತಾ ಇದೆ ಈಗ. ಮ್ಯಾಚ್ ಆದ್ಮೇಲೆ ಹಾಫ್ ಟೈಮ್ ಆಗಿತ್ತಲ್ಲ ಅವಾಗ. ಉತ್ತರ ಕನ್ನಡ 22, ಮಂಡ್ಯ 19. ಅದು ಹೈ ವೋಲ್ಟೇಜ್ ಪಂದ್ಯ. ಕ್ಷಣ ಕ್ಷಣಕ್ಕೂ ಎಲ್ಲರ ಕುತೂಹಲ ಹೆಚ್ಚಾಗ್ತಾ ಇದೆ. ಯಾರು ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಲಗ್ಗೆ ಇಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ. 22-20, 2 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಮತ್ತೊಂದು ಕಡೆ 3 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ 9-6. ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾವಣಗೆರೆಗೆ. ಲೀಡಲ್ಲಿದ್ರೆ ಕೇರ್ಫುಲ್ ಆಗಿ ಆಡಬೇಕು. ಇಂದಿನ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಲಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ವೈ ನಾರಾಯಣಸ್ವಾಮಿ ಸರ್ ಅವರು ಸಹ ಸಂಜೆಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಬೋನಸ್ ಆನ್ ಆಗಿದೆ. 2 ಆನ್ ಟೈ ರೈಡು ದಾವಣಗೆರೆಗೆ. ಇಪ್ಪತ್ಮೂರು 20, 3 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾವಣಗೆರೆ ತಂಡಕ್ಕೆ. ರೈಡಿಂಗ್ನಲ್ಲಿ ಜರ್ಸಿ ನಂಬರ್ 4. ಯಾವುದೇ ರಿಸ್ಕ್ ತಗೊಳ್ಳೆ ವಾಪಸ್ ಹೋಗ್ತಾರೆ. ಎಂಟಿ ರೈಡ್ ಮುಖಾಂತರ ಮತ್ತೊಮ್ಮೆ ದಾವಣಗೆರೆಗೆ ಬೋನಸ್ ಆನ್ ಆಗಿದೆ. ನಮ್ಮ ಈ ಒಂದು ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕರಿಸಿರುವಂತಹ ಆನೇಕಲ್ನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ, ವಿಶೇಷವಾಗಿ ಶ್ರೀಯುತ ಗೋಪಾಲ್ ಸರ್ ಅವರು, ಆನೇಕಲ್ನ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರು, ಹಾಗೆ ಶ್ರೀಯುತ ಶಂಕರ್ ನಾಗರ್ ಅವರು, ಶ್ರೀಯುತ ಭಾಷಾರ್ ಅವರು, ಶ್ರೀಯುತ ರಾಜಪ್ಪರವರು, ಪ್ರವೀಣ್ ಸರ್ ಅವರು, ಶಿವಕುಮಾರ್ ಎಂರವರು, ಅನಿಲ್ ರವರು, ರಾಜಪ್ಪರವರು, ಶರಣಪ್ಪರವರು, ನಾಗರಾಜರವರು, ಲಕ್ಷ್ಮೀಕಾಂತ್ ರವರು, ಯಲ್ಲಪ್ಪ ಪೂಜಾರಿರವರು, ಭೂತರಾಯಪ್ಪರವರು, ವೆಂಕಟಸ್ವಾಮಿರವರು, ಈ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದಾಗ ವಿಶ್ವಾಸ್ ಡ್ಯೂ ಆರ್ ಡೈ. ಮಂಡ್ಯ ತಂಡಕ್ಕೆ ಮಾಡು ಇಲ್ಲವೇ ಮಡಿ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ. ಈ ಬಾರಿ ವಿನೋದ್ ನಾಯ್ಕ್ ಹಾಗೂ ಜಿತಿನ್ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ ಟ್ಯಾಕಲ್. ಉತ್ತರ ಕನ್ನಡ ವಿರುದ್ಧ ಮಂಡ್ಯ ಹಾಫ್ ಟೈಮ್ ಸ್ಕೋರ್ 25-20, 5 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ.
ಲೆಫ್ಟ್ ರೈಡರ್ ಜರ್ಸಿ ನಂಬರ್ 13 ದಾವಣಗೆರೆ ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಬ್ರೋ ಇವಾಗ ಹಿಡೀರಿ ಸರ್. ಇದೀಗ ಡೂ ಆರ್ ಟೈ ರೈಡ್ ಆಗಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಒಳ್ಳೆ ರನ್ನಿಂಗ್ ಹ್ಯಾಂಡ್ ಟಚ್ ಮುಖಾಂತರ ರೈಟ್ ಕಾರ್ನರ್ ನ ಔಟ್ ಮಾಡಿ 1 ಪಾಯಿಂಟ್ ನ ಪಡ್ಕೊಂಡು ಇದೀಗ ಮತ್ತೊಮ್ಮೆ ದಾವಣಗೆರೆ ತಂಡಕ್ಕೆ ಡೂ ಆರ್ ಡೈ ಸಿಚುವೇಶನ್ ಇದೆ. ಜರ್ಸಿ ನಂಬರ್ 11 ಬೋನಸ್ ಕದಿಯೋ ಪ್ರಯತ್ನದಲ್ಲಿದ್ದಾರೆ. ಅದ್ಭುತವಾದ ಟೈ ಹೋಲ್ಡ್ ಮುಖಾಂತರ ಇದೀಗ ಆಲ್ ಔಟ್ ನ ಭೀತಿಯಲ್ಲಿ ದಾವಣಗೆರೆ ಆಲ್ ಔಟ್ ನ ಪಡ್ಕೊಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅಮೃತಹಳ್ಳಿಯ ಶ್ರೀಯುತ ಮುರಳಿ ಮತ್ತು ಕೃಷ್ಣರವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಶ್ರೀಯುತ ಎಂ ವೆಂಕಟೇಶ್ ಗುರುವಣ್ಣರವರು ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವಿಸಲಿದ್ದಾರೆ. ನಮ್ಮ ಶ್ರೀಯುತ ಕೆ ಗೌರಿ ಸರ್ ಅವರ ಆತ್ಮೀಯ ಸ್ನೇಹಿತರು ಶ್ರೀಯುತ ಮುರಳಿ ಅವರು ಮತ್ತು ಶ್ರೀಯುತ ಕೃಷ್ಣರವರು ದಯವಿಟ್ಟು ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಅಮೃತಹಳ್ಳಿಯಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಅವರಿಗೆ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಗೌರವಿಸುವಂತಹ ಒಂದು ಸಂದರ್ಭ ದಯವಿಟ್ಟು ಶ್ರೀಯುತ ಕೃಷ್ಣರವರು ಹಾಗೂ ಶ್ರೀಯುತ ಮುರಳಿರವರು ಆಸೀನರಾಗಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಏಳು ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ. ಫಸ್ಟ್ ಹಾಫ್ನ ಕೊನೆಯ ರೈಡ್ ಆಗಿರುತ್ತೆ ಇದು. ಜರ್ಸಿ ನಂಬರ್ 12 ದಾವಣಗೆರೆ ತಂಡದ ಪರವಾಗಿ. ಇಂದಿನ ಸಂಜೆಯ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಶ್ರೀಯುತ ಚಲುವಾದಿ ನಾರಾಯಣಸ್ವಾಮಿ ಸರ್ ಅವರು ಆಗಮಿಸಲಿದ್ದಾರೆ. ಹಾಗೆ ಮಾಜಿ ಸಚಿವರಾಗಿರುವಂತಹ ಶ್ರೀಯುತ ನಾರಾಯಣಸ್ವಾಮಿ ಸರ್ ಅವರು ಸಹ ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆನೇಕಲ್ನ ಖ್ಯಾತ ವೈದ್ಯರು, ಕ್ರೀಡೆಗೆ ಸದಾ ಪ್ರೋತ್ಸಾಹ ನೀಡುವಂತಹ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ವಿಶೇಷವಾಗಿ ಆನೇಕಲ್ ಈ ಭಾಗದ ಕ್ರೀಡಾಪಟುಗಳಿಗೆ ಸದಾ ಪ್ರೋತ್ಸಾಹವನ್ನು ನೀಡ್ತಾ ಇರ್ತಾರೆ. ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. 25-21 ದಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್. in favor of UK district. 8 ಅಂಕದ ಮುನ್ನಡೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡ. ದಾಳಿಯಲ್ಲಿ ಕಿರಣ್, ಎಜೆ ಕಾರ್ತಿಕ್, ತಬಲ್ ತಾಯ್ಹೋಳ್, ಬಲಿಷ್ಠವಾದಂತಹ
ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. 30-21 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರಾಗಿರುವಂತಹ ಶ್ರೀಯುತ ವೈ ರಾಜೇಂದ್ರ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಎಲ್ಲ ನಮ್ಮ ಆನೇಕಲ್ ತಾಲೂಕಿನ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನದಲ್ಲಿ 1 ಪಾಯಿಂಟ್ ನ ಕೈಚಲ್ಲಿದ್ದಾರೆ ದಾವಣಗೆರೆ. ಇದರಿಂದ 7 ಅಂಕದ ಮುನ್ನಡೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬೃಂದಾವನ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಶೇಖರ್ ಅವರು ಕಳೆದ ವಾರವಷ್ಟೇ ಮಹಿಳಾ ವಿಭಾಗದ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಆಯೋಜಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಶ್ರೀಯುತ ಶೇಖರ್ ಅವರಿಗೂ ಸಹ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದಾರೆ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ ದಾಳಿಯಲ್ಲಿ ಸಿಮೋಲ್ 5 ಆಟಗಾರರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಭಿಷೇಕ್ ಗೌಡ, ರೈಟ್ ಕಾರ್ನರ್ ಭಾಗದಲ್ಲಿ ಸಚಿನ್. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಉತ್ತಮವಾದಂತಹ ಒಂದು ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ. ಇದು ಒಳ್ಳೆ ಎಫರ್ಟ್ ಆಗಿತ್ತು ಜರ್ಸಿ ನಂಬರ್ 9ರಿಂದ. ಫಸ್ಟ್ ಏಡ್ ಬೇಕಿದೆ ಅಂಕಣ 1ರಲ್ಲಿ. ಪಟಾಕಿ ಹೊಡೆಯೋರು ಒಂದ್ ಸ್ವಲ್ಪ ಗ್ರೌಂಡ್ ಇಂದ ದೂರದಲ್ಲಿ ಹೊಡಿಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಸ್ಪ್ರೇ ನೀಡಿ, ಸ್ಪ್ರೇ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ನ ವೈದ್ಯಕೀಯ ಮಿತ್ರರು. ಆ ಕಡೆ ಗ್ರೌಂಡ್ 2 ಅಲ್ಲಿ ಯಾರಾದ್ರ ಗ್ರೌಂಡ್ 1ಗೂ ಸಹ ಅವಶ್ಯಕತೆ ಇದೆ. ದಾಳಿಯಲ್ಲಿ ಸುಶಾಂತ್ ಗೌಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಯುವ ಪ್ರತಿಭೆ. ಕ್ವಿಕ್ ಆದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ 1 ಅಂಕವನ್ನು ಪಡೆಯಲು ಯಶಸ್ವಿಯಾದರು. ದಾಳಿಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ತಂಡದ ಒಬ್ಬ ಪ್ರೊ ಕಬಡ್ಡಿ ಆಟಗಾರ ಸುಶೀಲ್ ಕಾಂಬ್ರೇಕರ್, ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಈ ಬಾರಿ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಸಚಿನ್ ಅವರಿಂದ ಡಬಲ್ ಟೈ ಹೋಲ್ಡ್, ಬಲಿಷ್ಠವಾದಂತಹ ಬ್ಲಾಕ್. ಎಜಿ ಕಾರ್ತಿಕ್ ಅಡ್ವಾನ್ಸ್ ಟ್ಯಾಕಲ್. in favor of Uttara Kannada. ಅಂಕಣ 1ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ 16-11. ದಕ್ಷಿಣ ಕನ್ನಡದ ಆಟಗಾರರು ಒಂದೊಳ್ಳೆ ಕಂಬ್ಯಾಕ್ನ ಪ್ರಯತ್ನದೊಂದಿಗೆ
ದಾಳಿಯಲ್ಲಿ ಅಂಜು ಅದ್ಭುತವಾದಂತಹ ಒಂದು ಟ್ಯಾಕಲ್ ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಆಟಗಾರರಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶೇಖರ್ ಸರ್ ಅವರು, ಶುಭ ಡೆವಲಪರ್ಸ್ ನ ಮಾಲೀಕರು ಶ್ರೀಯುತ ಶೇಖರ್ ಸರ್ ಅವರು, ಇದೀಗ ಡೂ ಆರ್ ಡೈ ರೈಡ್ ಸಿಚುವೇಶನ್ ದಕ್ಷಿಣ ಕನ್ನಡಕ್ಕೆ ಶ್ರೀಯುತ ಶೇಖರ್ ಸರ್ ಅವರಿಗಾಗಿ ಶ್ರೀಯುತ ರಾಜು ಸರ್ ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಎಲ್ಲ ನಮ್ಮ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಆತ್ಮೀಯ ಸ್ನೇಹಿತರು ವೇದಿಕೆ ಮುಂಭಾಗದಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ಕುತ್ಕೊಂಡು ಈ ಪಂದ್ಯವನ್ನ ವೀಕ್ಷಿಸ್ತಾ ಇದ್ದಾರೆ. 33-26 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಮತ್ತೊಂದು ಕಡೆ 18-11 ದಕ್ಷಿಣ ಕನ್ನಡದ ಪರವಾಗಿ. ರೈಡಿಂಗ್ನಲ್ಲೇ ಮತ್ತೊಮ್ಮೆ ಜರ್ಸಿ ನಂಬರ್ 9 ಒಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಬರ್ತಾರೆ. ಈಗ ಡೂ ಆರ್ ಟೈ ಸಿಚುವೇಶನ್ ದಾವಣಗೆರೆ ತಂಡಕ್ಕೆ. ಅಂಕಣದಲ್ಲಿ ಜರ್ಸಿ ನಂಬರ್ 12 ರೈಡಿಂಗ್ನಲ್ಲಿ ರೈಡರ್ ಇಲ್ಲಿ ಸ್ವಲ್ಪ ಔಟ್ ಆದ್ರು ಎನ್ನುವಂತ ಒಂದು ಸೂಚನೆ. ಈ ಮೂಲಕ ಸೂಪರ್ ಟ್ಯಾಕಲ್ ಉತ್ತರ ಕನ್ನಡ ತಂಡಕ್ಕೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಆನೇಕಲ್ನ ಸ್ಥಳೀಯ ಮಾಧ್ಯಮ ಮಿತ್ರರು ಸಹ, ಆನೇಕಲ್ ಪುರಸಭೆಯ ಸದಸ್ಯರುವಂತ ಚೇತನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸ್ಥಳೀಯ ಆನೇಕಲ್ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮ ಮಿತ್ರರಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಉತ್ತರ ಕನ್ನಡ ಧ್ವಜ ಶೇಖರ್ It's 36-26 in favor of ಉತ್ತರ ಕನ್ನಡ. ದಾಳಿಯಲ್ಲಿ ಮಂಡ್ಯ ತಂಡದ ಸುಶಾಂತ್ ಗೌಡ. ಒಳ್ಳೆ ಡ್ರೈವಿಂಗ್ ಟ್ಯಾಕಲ್ ಲೆಫ್ಟ್ ಕಾರ್ನರ್ ಭಾಗದಿಂದ ಜಿತಿನ್. ಮೂವತ್ತೇಳು 26 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ. ಅಂಕಣ 1ರಲ್ಲಿ ದಕ್ಷಿಣ ಕನ್ನಡ ವಿರುದ್ಧ ದಾವಣಗೆರೆ. 20-12 ದಕ್ಷಿಣ ಕನ್ನಡ ಜಿಲ್ಲಾ ತಂಡದ ಪರವಾಗಿ.
ಈ ಒಂದು ತಂಡಗಳ ಪರಿಚಯ ಕಾರ್ಯಕ್ರಮಕ್ಕೆ ಈಗಷ್ಟೇ ಬಂದಂತಹ ಶೇಖರ್ ಸಾರು, ರಾಮುರವರು, ಡಾಕ್ಟರ್ ಮೋಹನ್ ಸಾರು ದಯವಿಟ್ಟು ಈ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ಬರಬೇಕು. ಹಾಗೆ ಪೊಲೀಸ್ ಇಲಾಖೆಯ ಸಿದ್ದಲಿಂಗೌಡ ಸಾರು ಸಹ ಈ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀಯುತ ರಾಜು ಸರ್ ಅವರು, ಹಾಗೆ ಶ್ರೀಯುತ ಶೇಖರ್ ಸರ್ ಅವರು, ಅದೇ ರೀತಿ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರು, ಹಾಗೆ ಬೃಂದಾವನ ಸ್ಕೂಲ್ನ ಸಂಸ್ಥಾಪಕರಾಗಿರುವಂತಹ ಶ್ರೀಯುತ ಶೇಖರ್ ಸರ್ ಅವರು, ಕಳೆದ ವಾರ ಅಷ್ಟೇ ಜಿಗಣಿಯಲ್ಲಿ ಅವರ ನೇತೃತ್ವದಲ್ಲಿ ಕರ್ನಾಟಕ ಮಹಿಳಾ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅನ್ನು ಸಹ ಆಯೋಜನೆ ಮಾಡಿದ್ರು. 2 ಅಂಕಣದಲ್ಲಿ ಒಂದು ಹೈ ವೋಲ್ಟೇಜ್ ಪಂದ್ಯ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಸಹಕಾರದೊಂದಿಗೆ ಕ್ಯಾಪ್ಟನ್ ಲಾಸ್ಟ್ 5 minutes to go in court number 2, 38-27 in favor of ಉತ್ತರ ಕನ್ನಡ. ಸುಶೀಲ್ ಕಾಮ್ರೇಕರ್ ಪ್ರೋ ಕಬಡ್ಡಿಯ ಸೀಸನ್ 11 ಮತ್ತು 12ರಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಿದ ಆಟಗಾರ ಎಂಟಿ ರಾಡ್ನೊಂದಿಗೆ ವಾಪಸ್ಸಾಗಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತೆ ಎಲ್ಲ ಗೌರವ ಅತಿಥಿಗಳಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಗಾಳಿಯಲ್ಲಿ ಸುಶೀಲ್ ಕಾಮ್ರೇಕರ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅಭಿಷೇಕ್ ಹಾಗೂ ಸೋನು, ಈ ಬಾರಿ ಸೋನು ಬಿಗಿಯಾದಂತ ಟ್ಯಾಕಲ್ ಇತ್ತು. ಕಾಪಾಡೋಣ. ಯಸ್, ಯೇ ಸೂಪರ್ ಟ್ಯಾಕಲ್. ಮಂಡ್ಯದ ಸೋನು ಹಾಗೂ ಅಭಿಷೇಕ್ ಗೌಡ ಇಬ್ಬರು ಡಿಫೆಂಡರ್ಗಳು ಒಂದು ಅದ್ಭುತವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ಬರ್ಲಿ ಒಂದು ಜೋರ ಚಪ್ಪಾಳೆ. ಡಾಕ್ಟರ್ ಮೋಹನ್ ಸಾರು ತುರ್ತಾಗಿ ಹೊರಬೇಕು ಹೇಳುವುದರಿಂದ ಅವೆಲ್ಲ ತಂಡದ ಸದಸ್ಯರು ಮಾಡಿ ಅವರಿಗೆ ಶ್ರೀಯುತ ಡಾಕ್ಟರ್ ಜಿ ಮೋಹನ್ ಸರ್ ಅವರು ನಮ್ಮ ಆನೇಕಲ್ ತಾಲೂಕಿನ ವಿಭಾಗದ ಹೆಸರಾಂತ ವೈದ್ಯರಾಗಿ ಕ್ರೀಡೆಗೆ ಎಲ್ಲ ಸದಾ ಪ್ರೋತ್ಸಾಹ ನೀಡ್ತಾ ಇರ್ತಾರೆ. ಮಂಡ್ಯದ ವಿಶ್ವ ಹೆಸರಂತ ಆಟಗಾರ कैप्टन लास्ट 3 minutes to go. आखिरी 3 मिनट का खेल अभी बाकी है. मल्टीपल राइट पॉइंट. what a escape. ಮಂಡ್ಯದ ವಿಶ್ವ. ನೋಡಿ, ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ಜನ ನಿಂತ್ಕೊಂಡಿದ್ದೀರ. ದಯವಿಟ್ಟು ಇಲ್ಲಿ ಕುತ್ಕೊಳ್ಬೇಕು ದಯವಿಟ್ಟು, ಯಾಕಂದ್ರೆ ದಯವಿಟ್ಟು ಸೆಲೆಕ್ಷನ್ ಕಮಿಟಿ ಇರುತ್ತೆ, ಅವರು ಸಹ ಮ್ಯಾಚ್ ಅನ್ನು ವೀಕ್ಷಿಸಬೇಕಾಗುತ್ತೆ. ನಿಂತಿರುವಂತ ಪ್ರೇಕ್ಷಕರು ದಯವಿಟ್ಟು ಒಂದ್ ಸ್ವಲ್ಪ ಚೇರ್ ತಗೊಂಡು ಅಲ್ಲೇ ಕುತ್ಕೊಂಡ್ಬಿಡಿ. ಮೂವತ್ತೆರಡು ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಆಟಗಾರ ನಡುವೆ ಈ ಬಾರಿ ವಿಶ್ವಾಸ
ವಿನೋದ್ ಹಾಗೂ ರತನ್ ಸಿಮಾಲ್. ಈಗ ವೇದಿಕೆಯಲ್ಲಿ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮ. ಸುಶೀಲ್ ಖಾಂಬ್ರೇಕರ್. Sufficient time out. ನಲವತ್ತೊಂದು 32 ಒಂದು ಹೈ ವೋಲ್ಟೇಜ್ ಪಂದ್ಯ. ಸಕ್ಕರೆ ನಾಡು ಮಂಡ್ಯ ವರ್ಸಸ್ ಕರಾವಳಿ ಹಾಗೂ ಮಲೆನಾಡು ಮಿಶ್ರಿತ ಜಿಲ್ಲೆ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲಾ ತಂಡಕ್ಕೆ ಮಾಡು ಇಲ್ಲವೇ ಮಡಿ. 5 ಆಟಗಾರರು ಬೋನಸ್ ಇಲ್ಲದ ಸಂದರ್ಭ ಸಿಮಾಲ್ ಅಂಕವನ್ನ ಪಡೆಯಲೇಬೇಕಾದಂತ ಒತ್ತಡ ಇದೆ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ನಿಂತಹ ಅಭಿಷೇಕ್ ಗೌಡ ಅವರಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಗುರುವಾದಂಥ ಗುರುಗಳಿಗೆ ನಮ್ಮ ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನ. ನಲವತ್ಮೂರು 33 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಾಗೆ ನಾವು ವಿದ್ಯಾಭ್ಯಾಸ ಮಾಡುವಾಗ ನಮ್ಗೆ ಏನೇ ಒಂದು ಆರೋಗ್ಯ ಸಮಸ್ಯೆ ಆದರೆ ಉಚಿತವಾಗಿ ಒಂದು ನಮಗೆ ತಪಾಸಣೆ ಮಾಡುವಂಥ ಡಾಕ್ಟ್ರು ಅವರಿಗೆ ನಮ್ಮ ಒಂದು ತಂಡದ ಪರವಾಗಿ ಒಂದು ಸಣ್ಣ ಸನ್ಮಾನದ ಕಾರ್ಯಕ್ರಮ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದ್ರು. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಲಿಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಮಾಜಿ ಸಚಿವರು ಶ್ರೀಯುತ ನಾರಾಯಣ ಸ್ವಾಮಿ ಸರ್ ಅವರು ಸಹ ಆಗಮಿಸಿದ್ರು. ಅವರಿಗೆ ಆತ್ಮೀಯವಾದ ಸುಸ್ವಾಗತ ವಹಿಸ್ತಾ ಇದ್ದೇವೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಆನೇಕಲ್ನಲ್ಲಿ ಆಯೋಜಿಸಿದಂತಹ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ಗೆ ಕರ್ನಾಟಕ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಸರ್ ಅವರು ಮತ್ತು ಮಾಜಿ ಸಚಿವರು ವೈ ನಾರಾಯಣ ಸ್ವಾಮಿ ಸರ್ ಅವರು ಆಗಮಿಸಿದ್ರು. ಅವರಿಗೆ ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಪರವಾಗಿ ಪ್ರೀತಿಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮಂಡ್ಯ ವಿರುದ್ಧ ಉತ್ತರ ಕನ್ನಡ. ಈಗಾಗಲೇ ಉತ್ತರ ಕನ್ನಡ ಜಿಲ್ಲಾ ತಂಡ ವಿಜಯಶಾಲಿಯಾಗಿ ಸೆಮಿಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆ ತಂಡಕ್ಕೆ ಅಭಿನಂದಿಸೋಣ. ಅಷ್ಟೇ ಉತ್ತಮ ಪ್ರದರ್ಶನ ನೀಡಿದಂತಹ ಸಕ್ಕರೆ ನಾಡು ಮಂಡ್ಯದ ಆಟಗಾರರಿಗೆ ಸಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ.